ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಮಾಡಿದ್ರೆ ಇಂಡಿಯಾದಲ್ಲಿ ನಿಮ್ಮನ್ನ ಜೈಲಿಗೆ ಹಾಕ್ತಾರಾ? ಕ್ರಿಪ್ಟೋ ಟ್ರೇಡಿಂಗ್ ಇಂಡಿಯಾದಲ್ಲಿ ಲೀಗಲ್ ಆಗಿದೆಯಾ? ಕ್ರಿಪ್ಟೋ ಟ್ರೇಡಿಂಗ್ ನ ನಾವು ಯಾವ ರೀತಿ ಮಾಡಬಹುದು? ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಹಾಗೆ ಕ್ರಿಪ್ಟೋ ಎಫ್ ಅಂಡ್ ಯಾವ ರೀತಿ ಡಿಫರೆಂಟ್ ಆಗಿರುತ್ತೆ? ಟ್ಯಾಕ್ಸಸ್ ಆಗಿರ್ಬೋದು ಅಥವಾ ಟ್ರೇಡಿಂಗ್ ಆಗಿರ್ಬೋದು, ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ ಹಾಗೆ ಕ್ರಿಪ್ಟೋ ಎಫ್ ಅಂಡ್ ಗೆ ಯಾವ ರೀತಿ ಡಿಫರೆನ್ಸಸ್ ಕಾಣಲಿಕ್ಕೆ ಸಿಗುತ್ತೆ ಅನ್ನೋದನ್ನ ನಾನು ನಿಮಗೆ ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಲ್ರೆಡಿ ಫೋರೆಕ್ಸ್ ಇಂಡಿಯಾದಲ್ಲಿ ಯಾವ ರೀತಿ ನಡೆಯುತ್ತೆ, ಫೋರೆಕ್ಸ್ ನಲ್ಲಿ ನೀವು ಯಾವ ರೀತಿ ಟ್ರೇಡ್ ನ ಮಾಡಬಹುದು, ಫೋರೆಕ್ಸ್ ಇಂಡಿಯಾದಲ್ಲಿ ಲೀಗಲ ಇಲ್ಲೀಗಲ ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋನ ನಾನು ಮಾಡಿದ್ದೇನೆ. ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ಆ ವಿಡಿಯೋನ ಕೂಡ ನೀವು ಗಮನಿಸಬಹುದು. ಇಫ್ ಇನ್ ಕೇಸ್ ನಿಮಗೂ ಕೂಡ ಇದೇ ರೀತಿಯ ಕ್ರಿಪ್ಟೋ ರಿಲೇಟೆಡ್ ವಿಡಿಯೋಸ್ ಗಳಾಗಿರ್ಬೋದು ಅಥವಾ ಟ್ರೇಡಿಂಗ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅಂತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಕ್ರಿಪ್ಟೋ ಟ್ರೇಡಿಂಗ್ ಮಾಡಿದ್ರೆ ನಿಮ್ಮನ್ನ ಎಷ್ಟು ವರ್ಷ ಜೈಲಿಗೆ ಹಾಕ್ತಾರೆ ಅನ್ನೋದನ್ನ ನಾವು ಗಮನಿಸೋಣ. ಕ್ರಿಪ್ಟೋ ಹಾಗೆ ಫೋರೆಕ್ಸ್ ಮಾರ್ಕೆಟ್ ಗೆ ಇರೋ ಡಿಫರೆನ್ಸ್ ಅನ್ನ ನೀವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಫೋರೆಕ್ಸ್ ಮಾರ್ಕೆಟ್, ಕ್ರಿಪ್ಟೋ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್ ಇದು ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ. ಮೂರು ಮಾರ್ಕೆಟ್ ಗಳು ಕೂಡ ಡಿಫರೆಂಟ್ ಆಗಿರುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಯುಎಸ್ ಮಾರ್ಕೆಟ್ ಅಂತ ನೀವು ಆಡ್ ಮಾಡಿದಾಗ ಅದು ಯಾವ ರೀತಿ ಇಂಡಿಯನ್ ಮಾರ್ಕೆಟ್ ಗೆ ಕಂಪೇರ್ ಮಾಡಿದಾಗ ಡಿಫರೆಂಟ್ ಆಗಿರುತ್ತೋ ಅದೇ ರೀತಿ ಫೋರೆಕ್ಸ್ ಮಾರ್ಕೆಟ್ ಅಂಡ್ ಕ್ರಿಪ್ಟೋ ಮಾರ್ಕೆಟ್ ಕಂಪ್ಲೀಟ್ಲಿ ಡಿಫರೆಂಟ್ ಆಗಿರುತ್ತೆ. ಈ ಡಿಫರೆನ್ಸಸ್ ಅನ್ನ ನೀವು ಫಸ್ಟ್ ಗೆ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಡಿಫರೆನ್ಸ್ ಅನ್ನ ನೀವು ತುಂಬಾನೇ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದು ನನ್ನ ಫೋರೆಕ್ಸ್ ನ ವಾಚ್ ಲಿಸ್ಟ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು BTC USD, ಇಥಿರಿಯಂ USD ಅಥವಾ ETH USD, AUD USD, XAU USD ಹಾಗೆ USD JPY ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗೆ ಇನ್ನಷ್ಟು ಪೇರ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನೀವು ಗಮನಿಸಿದ್ರೆ BTC ಅಂತ ಏನ್ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಇದು ಬಿಟ್ಕಾಯಿನ್ ನ ಒಂದು ಶಾರ್ಟ್ ಫಾರ್ಮ್ ಆಗಿರುತ್ತೆ. ಅಂದ್ರೆ ಬಿಟ್ಕಾಯಿನ್ ಅನ್ನ BTC ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಕರಿತೀವಿ. ಹಾಗೆ ETH ಅಂತ ಏನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಇದು ಇಥಿರಿಯಂ ನ ಶಾರ್ಟ್ ಫಾರ್ಮ್ ಆಗಿರುತ್ತೆ. ETH ಅಂದ್ರೆ ಇಥಿರಿಯಂ ಅನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ ETH ಅಂತ ಕರಿತೀವಿ. ಹಾಗೆ ಇದು AUD USD ಅಂತ ಕಾಣಲಿಕ್ಕೆ ಸಿಗ್ತದೆ. ಹಾಗೆ XAU USD ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ಆಬ್ವಿಯಸ್ಲಿ XAU USD ಅಂದ್ರೆ ಗೋಲ್ಡ್, XAU ಅಂದ್ರೆ ಗೋಲ್ಡ್ ಆಗಿರುತ್ತೆ, USD ಅಂದ್ರೆ US ಕರೆನ್ಸಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಇಲ್ಲಿ ನೀವು ಗಮನಿಸಬಹುದು USD JPY ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ಏನಾಯ್ತು, US ಡಾಲರ್ ಹಾಗೆ ಜಪಾನೀಸ್ ಕರೆನ್ಸಿ ಈ ಎರಡೂ ಕರೆನ್ಸಿಗಳನ್ನ ಪೇರ್ ಮಾಡಿ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡಲಾಗಿದೆ. ಅಂದ್ರೆ ಎರಡೂ ಕರೆನ್ಸಿಗಳ ಪೇರ್ ಅನ್ನ ನಾವು ಟ್ರೇಡ್ ಮಾಡೋದೇ ಫೋರೆಕ್ಸ್ ಟ್ರೇಡಿಂಗ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು GBP USD, USD CHF, USD CAD ಕೆನಡಿಯನ್ ಡಾಲರ್ ಆಗಿರ್ಬೋದು. ಸೊ ಇದು ಎರಡು ಕರೆನ್ಸಿ ಆಗಿರುತ್ತೆ. ಅಂದ್ರೆ US ಡಾಲರ್ ಅನ್ನ US ಅಲ್ಲಿ ಯೂಸ್ ಮಾಡ್ತಾರೆ, ಕೆನಡಿಯನ್ ಡಾಲರ್ ಅನ್ನ ಯಾವ ರೀತಿ ಕೆನಡಾದಲ್ಲಿ ಯೂಸ್ ಮಾಡ್ತಾರೆ, ಹಾಗೆ US ಡಾಲರ್ ಅನ್ನ US ಅಲ್ಲಿ ಯೂಸ್ ಮಾಡ್ತಾರೆ, ಹಾಗೆ ಜಪಾನ್ ನಲ್ಲಿ JPY ಅನ್ನ ಯೂಸ್ ಮಾಡ್ತಾರೆ. ಸೊ ಎರಡು ಕಂಟ್ರಿಗಳು ಯೂಸ್ ಮಾಡೋ ಕರೆನ್ಸಿನ ಪೇರ್ ಮಾಡಿ ಟ್ರೇಡ್ ಮಾಡೋದೇ ಫೋರೆಕ್ಸ್ ಆಗಿರುತ್ತೆ. ಈಗ ಫೋರೆಕ್ಸ್ ಅಂತ ಬಂದಾಗ ಎರಡು ದೇಶಗಳು ಆ ಕರೆನ್ಸಿನ ಯೂಸ್ ಮಾಡ್ತಾ ಇರಬೇಕಾಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, INR ಇಂಡಿಯಾದ್ದು ಕರೆನ್ಸಿ ಆದ್ರೆ ಇನ್ನೊಂದು USD ಅಂದ್ರೆ US ಅಲ್ಲಿ ಯೂಸ್ ಮಾಡೋ ಡಾಲರ್ ಅನ್ನ ನಾವು ಕಂಬೈನ್ ಮಾಡಿದಾಗ INR USD ಆಗುತ್ತೆ ಅಥವಾ USD INR ಆಗುತ್ತೆ. ಹಾಗೆ AED ಅಂದ್ರೆ ದಿರಾಮ್ಸ್ UAE ಅಲ್ಲಿ ಯೂಸ್ ಮಾಡೋ, ದುಬೈಯಲ್ಲಿ ಯೂಸ್ ಮಾಡೋ ಕರೆನ್ಸಿನ ನಾವು ಇಂಡಿಯಾದ ಕರೆನ್ಸಿ ಜೊತೆ ಪೇರ್ ಮಾಡಿದಾಗ AED INR ಆಗುತ್ತೆ. ಆಬ್ವಿಯಸ್ಲಿ ಕರೆಕ್ಟ್ ಅಲ್ವಾ? ಹಾಗೆ USD ನ ಕಂಬೈನ್ ಮಾಡಿದಾಗ AED USD ಆಗುತ್ತೆ. ಅಂದ್ರೆ ಎರಡು ದೇಶಗಳು ಯೂಸ್ ಮಾಡೋ ಒಂದು ಕರೆನ್ಸಿ ಅಂದ್ರೆ ಹಣವನ್ನ ನಾವು ಕಂಬೈನ್ ಮಾಡಿದಾಗ ಸಿಗೋ ಒಂದು ಪೇರ್ ಅನ್ನ ನಾವು ಟ್ರೇಡ್ ಮಾಡೋದನ್ನ ಫೋರೆಕ್ಸ್ ಟ್ರೇಡಿಂಗ್ ಅಂತ ಕರಿತೀವಿ. ಬಟ್ ಇದು ಡಿಫರೆಂಟ್ ಆಗಿರೋದು ಇಲ್ಲಿ ನೋಡಿ, BTC USD. ಈಗ ಬಿಟ್ಕಾಯಿನ್ ಯಾವ ದೇಶದ ಕರೆನ್ಸಿ? ಬಿಟ್ಕಾಯಿನ್ ಅನ್ನ ಯಾವ್ದಾದ್ರೂ ಒಂದು ದೇಶ ತನ್ನ ಕರೆನ್ಸಿ ಅಂತ ಒಪ್ಕೊಂಡಿದ್ಯಾ? ಆಬ್ವಿಯಸ್ಲಿ ತುಂಬಾ ದೇಶಗಳು ಬಿಟ್ಕಾಯಿನ್ ಅನ್ನ ಎಕ್ಸೆಪ್ಟ್ ಮಾಡ್ತಾ ಇರಬಹುದು, ಟ್ರಾನ್ಸಾಕ್ಷನ್ ನ ಮಾಡ್ತಾ ಇರಬಹುದು. ಬಟ್ ಬಿಟ್ಕಾಯಿನ್ ಯಾವುದೇ ದೇಶದ ಕರೆನ್ಸಿ ಅಲ್ಲ. ಬಿಟ್ಕಾಯಿನ್ ಗ್ಲೋಬಲ್ ಕರೆನ್ಸಿ ಅಥವಾ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲಿ ನೋಡಲಾಗುತ್ತೆ. ತುಂಬಾ ಜನ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡೋದು ಅದರ ಡಿಸೆಂಟ್ರಲೈಸೇಷನ್ ನೇಚರ್ ಗೋಸ್ಕರ. ಸೊ ಅದಕ್ಕಾಗಿ ಕ್ರಿಪ್ಟೋ ತುಂಬಾನೇ ಒಂದು ವ್ಯಾಲ್ಯೂನ ಹೊಂದಿದೆ ಅಂಡ್ ಕ್ರಿಪ್ಟೋನ ತುಂಬಾ ಜನ ಯೂಸ್ ಮಾಡ್ತಾ ಇರೋದು. ಹಾಗೆ ಕ್ರಿಪ್ಟೋದ ವ್ಯಾಲ್ಯೂ ನಮಗೆ ಜಾಸ್ತಿ ಆಗ್ತಾ ಇರೋದು. ಹಾಗೆ ETH ಅಂದ್ರೆ ಇಥಿರಿಯಂ ಇದು ಯಾವ ದೇಶದ ಕರೆನ್ಸಿ ಅಂತ ಕೇಳಿದ್ರೆ ಖಂಡಿತವಾಗಿಯೂ ನಿಮ್ಮ ಹತ್ರ ಉತ್ತರ ಇಲ್ಲ. ಸೊ ಹಾಗಾಗಿ ಇಥಿರಿಯಂ, ಬಿಟ್ಕಾಯಿನ್ ಇದು ಯಾವುದೇ ದೇಶದ ಕರೆನ್ಸಿ ಅಲ್ಲ. ಬಟ್ JPY ಅಥವಾ USD ಅಂತ ಬಂದಾಗ ಇದು ಎರಡು ದೇಶದ ಕರೆನ್ಸಿ ಆಗಿರುತ್ತೆ. ಹಾಗಾಗಿ ಫೋರೆಕ್ಸ್ ಟ್ರೇಡಿಂಗ್ ಅಂತ ಬಂದಾಗ ನಾವು ಕರೆನ್ಸಿ ಪೇರ್ಸ್ ಗಳನ್ನ ಟ್ರೇಡ್ ಮಾಡ್ತೀವಿ. ಅಂದ್ರೆ ಎರಡು ದೇಶಗಳು ಯೂಸ್ ಮಾಡೋ ಕರೆನ್ಸಿಯನ್ನ ನಾವು ಟ್ರೇಡ್ ಮಾಡೋದೇ ಫೋರೆಕ್ಸ್ ಟ್ರೇಡಿಂಗ್ ಆಗಿರುತ್ತೆ. ಫೋರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ರೆಗ್ಯುಲೇಟೆಡ್ ಅಲ್ಲ. ಬಟ್ ಫೋರೆಕ್ಸ್ ಅಲ್ಲಿ ನೀವು ಯಾವ ರೀತಿ ಟ್ರೇಡ್ ಮಾಡಬಹುದು ಅನ್ನೋದ್ರ ಬಗ್ಗೆ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೇನೆ. ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಆ ವಿಡಿಯೋನ ಗಮನಿಸಬಹುದು. ಈಗ ನಾವು ಕ್ರಿಪ್ಟೋ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. BTC USD ಅಂದ್ರೆ ಬಿಟ್ಕಾಯಿನ್ ಅನ್ನ US ಕರೆನ್ಸಿ ಜೊತೆ ಕಂಬೈನ್ ಮಾಡಲಾಗಿದೆ. ಅಂದ್ರೆ ಬಿಟ್ಕಾಯಿನ್
ಒಂದು ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಅಂದ್ರೆ ಯಾವುದೇ ದೇಶದ ಒಂದು ಕರೆನ್ಸಿ ಅಲ್ಲ, ಕ್ರಿಪ್ಟೋ ಆಗಿರುತ್ತೆ, ಅಂದ್ರೆ ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಅಂದ್ರೆ ಅದನ್ನ ನೀವು ವರ್ಚುವಲಿ ಅಷ್ಟೇ ಯೂಸ್ ಮಾಡಬಹುದು, ಅಂದ್ರೆ ಡಿಜಿಟಲ್ ಮಾಧ್ಯಮದಿಂದ ಮಾತ್ರ ನೀವು ಅದನ್ನು ಯೂಸ್ ಮಾಡಬಹುದೇ ಹೊರತು ಬಿಟ್ ಕಾಯಿನ್ ನ ಕಾಯಿನ್ ಎಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗಲ್ಲ. ಅಂದ್ರೆ ಬಿಟ್ ಕಾಯಿನ್ ಅನ್ನ ನೀವು ಕ್ಯಾಶ್ ರೀತಿ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಅದೊಂದು ಡಿಜಿಟಲ್ ಕರೆನ್ಸಿ ಆಗಿರುತ್ತೆ. ಯಾವ ರೀತಿ ಗೋಲ್ಡ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅದೇ ರೀತಿ ಬಿಟ್ ಕಾಯಿನ್ ಅನ್ನ ಕಂಪೇರ್ ಮಾಡಲಾಗುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್, ಈಗ ಬಿಟ್ ಕಾಯಿನ್ ಆಯ್ತು, ಇಥಿರಿಯಂ ಆಯ್ತು, ಸೋಲಾನಾ ಆಯ್ತು, ಡೋಜ್ ಕಾಯಿನ್ ಆಯ್ತು, ಈ ರೀತಿ ಡಿಫ್ರೆಂಟ್ ಕಾಯಿನ್ಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ಇದನ್ನು ನೀವು ತುಂಬಾನೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಬಿಟ್ ಕಾಯಿನ್ ಅಂತ ಬಂದಾಗ ಅದೊಂದು ಡಿಜಿಟಲ್ ಕರೆನ್ಸಿ ಅಥವಾ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ರೀತಿ ಕನ್ಸಿಡರ್ ಆಗುತ್ತೆ. ಈಗ ಏನಕ್ಕೆ ಬಿಟ್ ಕಾಯಿನ್ ಗೆ ಅಷ್ಟೊಂದು ವ್ಯಾಲ್ಯೂ ಅಥವಾ ಬಿಟ್ ಕಾಯಿನ್ ಏನಕ್ಕೆ ಅಷ್ಟು ವ್ಯಾಲ್ಯೂನ ಹೊಂದಿದೆ ಅಂತ ನೀವು ಕೇಳೋದಾದ್ರೆ, ಬಿಟ್ ಕಾಯಿನ್ ನ ಒಂದು ನೇಚರ್ ಏನು ಅಂದ್ರೆ ಡಿಸೆಂಟ್ರಲೈಸೇಷನ್. ಕ್ರಿಪ್ಟೋ ಕರೆನ್ಸಿದು ಮೇನ್ ಪರ್ಪಸ್ ಬರೋದೇ ಡಿಸೆಂಟ್ರಲೈಸೇಷನ್, ಅಂದ್ರೆ ಯಾವುದೇ ಬ್ಯಾಂಕ್ ನ ಒಂದು ಇಂಟರಾಕ್ಷನ್ ಇಲ್ಲದೆ ನೀವು ಕ್ರಿಪ್ಟೋ ಕರೆನ್ಸಿನ ಟ್ರಾನ್ಸಾಕ್ಷನ್ ಮಾಡಬಹುದು ಥ್ರೂ ಡಿಜಿಟಲ್ ನೆಟ್ವರ್ಕ್ಸ್. ಸೊ ಅದರ ಮೂಲಕ ನೀವು ಟ್ರಾನ್ಸಾಕ್ಷನ್ ನ ಮಾಡಬಹುದು. ಇನ್ನಷ್ಟು ಸಿಂಪಲ್ ಆಗಿ ನಾನು ನಿಮಗೆ ಹೇಳೋದಾದ್ರೆ, ಈಗ ಬಿಟ್ ಕಾಯಿನ್ ಇದೆ, ಇಥಿರಿಯಂ ಇದೆ, ಇದು ಏನಕ್ಕೆ 2-3 ಕ್ರಿಪ್ಟೋ ಕರೆನ್ಸಿ ಇದೆ ಅಥವಾ 100 ಕ್ರಿಪ್ಟೋ ಕರೆನ್ಸಿ ಇದೆ ಅನ್ನೋದನ್ನ ನೀವು ಕೇಳಬಹುದು. ಈಗ ಫಾರ್ ಎನ್ ಎಕ್ಸಾಂಪಲ್, ಗೋಲ್ಡ್ ಇರುತ್ತೆ, ಸಿಲ್ವರ್ ಇರುತ್ತೆ, ಆ ನಂತರ ಕಬ್ಬಣ ಇರುತ್ತೆ, ಇನ್ನೊಂದು ಯಾವುದು ಬ್ರಾನ್ಸ್ ಇರುತ್ತೆ, ಈ ರೀತಿ ತುಂಬಾ ಮೆಟಲ್ ಗಳಿರುತ್ತೆ. ಈಗ ಗೋಲ್ಡ್ ನ ಬೆಲೆ ಚೇಂಜ್ ಇರುತ್ತೆ, ಸಿಲ್ವರ್ ನ ಬೆಲೆ ಚೇಂಜ್ ಇರುತ್ತೆ, ಅಥವಾ ಕಬ್ಬಣದ ಬೆಲೆ ಚೇಂಜ್ ಇರುತ್ತೆ, ಇನ್ನು ಬ್ರಾನ್ಸ್ ನ ಬೆಲೆ ಚೇಂಜಸ್ ಇರುತ್ತೆ ಬಿಕಾಸ್ ಆಫ್ ದ ನೇಚರ್. ಯಾಕೆಂದ್ರೆ ಗೋಲ್ಡ್ ಅನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅಥವಾ ಗೋಲ್ಡ್ ನ ಡಿಮ್ಯಾಂಡ್ ಯಾವ ರೀತಿ ಇದೆ, ಸಪ್ಲೈ ಯಾವ ರೀತಿ ಇದೆ ಅನ್ನೋದರ ಬೇಸ್ಡ್ ಆಗಿ ಅದರ ಒಂದು ವ್ಯಾಲ್ಯೂ ನಮಗೆ ಇನ್ಕ್ರೀಸ್ ಆಗುತ್ತೆ ಅಥವಾ ಕಮ್ಮಿ ಇರುತ್ತೆ. ಈಗ ಗೋಲ್ಡ್ ಯೂಶುವಲಿ ಒಂದು ಜಾಸ್ತಿ ವ್ಯಾಲ್ಯೂನ ಹೊಂದಿರುತ್ತೆ ಕಂಪೇರ್ ಟು ದ ಸಿಲ್ವರ್. ಸೇಮ್ ಥಿಂಗ್ ಇಲ್ಲೂ ಕೂಡ ಕ್ರಿಪ್ಟೋ ಕರೆನ್ಸಿಯಲ್ಲಿ ಕೂಡ ಬಿಟ್ ಕಾಯಿನ್ ಏನಿದೆಯಲ್ಲ ಜಾಸ್ತಿ ವ್ಯಾಲ್ಯೂನ ಹೊಂದಿರುತ್ತೆ. ಅದಕ್ಕಾಗಿ ಬಿಟ್ ಕಾಯಿನ್ ನ ವ್ಯಾಲ್ಯೂ ಯಾವಾಗಲೂ ಕೂಡ ನಿಮಗೆ 80,000 $90,000 US ಅಲ್ಲಿ ಕಾಣಲಿಕ್ಕೆ ಸಿಗೋದು. ಇಥಿರಿಯಂ ನ ವ್ಯಾಲ್ಯೂ ಸಿಲ್ವರ್ ರೀತಿ ಸ್ವಲ್ಪ ಕಮ್ಮಿ ಇರುತ್ತೆ, ಇನ್ನಷ್ಟೇ ಇನ್ಕ್ರೀಸ್ ಆಗಬೇಕಾಗುತ್ತೆ ಹೊರತು. ಸೊ ಹಾಗಾಗಿ ಇಥಿರಿಯಂ ನ ವ್ಯಾಲ್ಯೂ ಸ್ವಲ್ಪ ನಿಮಗೆ ಕಮ್ಮಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ರೀತಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಡಿಫ್ರೆಂಟ್ ಕರೆನ್ಸಿಗಳನ್ನ, ಡಿಫ್ರೆಂಟ್ ಕ್ರಿಪ್ಟೋ ಕರೆನ್ಸಿಗಳನ್ನ ನೀವು ಈ ರೀತಿ ಗೋಲ್ಡ್, ಸಿಲ್ವರ್ ಯಾವ ರೀತಿ ನಮಗೆ ವ್ಯಾಲ್ಯೂನ ಹೊಂದಿದೆ, ಆ ಒಂದು ಡಿಮ್ಯಾಂಡ್ ಸಪ್ಲೈನ ಬೇಸ್ಡ್ ಆಗಿ ಅದರ ವ್ಯಾಲ್ಯೂ ಕೂಡ ಡಿಫ್ರೆಂಟ್ ಆಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬಹುದು. ಈಗ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಟ್ರೇಡ್ ನ ಮಾಡಬೇಕು ಅಥವಾ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು ಅಂತ ಇದ್ದಾಗ ಇಂಡಿಯಾದಲ್ಲಿ ಇದು ಲೀಗಲ್ ಅಂತ ನೀವು ಕೇಳಬಹುದು. ಆಬ್ವಿಯಸ್ಲಿ ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಏನಿದೆಯಲ್ಲ 100% ಲೀಗಲ್. ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿನ ನೀವು ಟ್ರೇಡ್ ಮಾಡಿದಾಗ ಅಥವಾ ಇನ್ವೆಸ್ಟ್ ಮಾಡಿದಾಗ ಅದಕ್ಕೆ ನೀವು ಟ್ಯಾಕ್ಸಸ್ ನ ಪೇ ಮಾಡ್ತೀರಾ. ಯಾವಾಗ ನೀವು ಟ್ಯಾಕ್ಸಸ್ ನ ಪೇ ಮಾಡ್ತೀರಾ ಅದು ನಿಮಗೆ ಲೀಗಲ್ ಆಗುತ್ತೆ. ಹಾಗೆ ಗವರ್ಮೆಂಟ್ ಥ್ರೂ ನಿಮಗೆ ಲೀಗಲ್ ಆದಾಗ ಕ್ರಿಪ್ಟೋ ಕರೆನ್ಸಿನ ನೀವು ಖಂಡಿತವಾಗಿಯೂ ಇಂಡಿಯಾದಲ್ಲಿ ಯೂಸ್ ಮಾಡಬಹುದು. ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಟ್ರೇಡ್ ಮಾಡಿದಾಗ ಅಥವಾ ಇನ್ವೆಸ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೆ ನಿಮ್ಮನ್ನ ಯಾರು ಕೂಡ ಜೈಲಿಗೆ ಹಾಕಲ್ಲ. ಯಾಕೆಂದ್ರೆ ಕ್ರಿಪ್ಟೋ ಕರೆನ್ಸಿ ಇಂಡಿಯಾದಲ್ಲಿ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಸೊ ಈ ಬಗ್ಗೆ ನೀವು ಗೂಗಲ್ ಅಲ್ಲಿ ಹುಡುಕಬಹುದು ಅಥವಾ ಇಂಟರ್ನೆಟ್ ಗಳಲ್ಲಿ, ಯೂಟ್ಯೂಬ್ ಅಲ್ಲಿ ನೀವು ವಿಡಿಯೋಸ್ ಗಳನ್ನ ಕೂಡ ನೀವು ಗಮನಿಸಬಹುದು, ರಿಪೋರ್ಟ್ ಗಳನ್ನ, ವ್ಲಾಗ್ ಗಳನ್ನು ಕೂಡ ನೀವು ನೋಡಬಹುದು. ಅಥವಾ ಈಗ ಕೆಲವೊಂದು ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಡೆಲ್ಟಾ ಎಕ್ಸ್ಚೇಂಜ್, ಮುದ್ರೆಸ್ ಆಗಿರ್ಬೋದು ಅಥವಾ ಬೈನಾನ್ಸ್ ಆಗಿರ್ಬೋದು, ಈ ರೀತಿ ತುಂಬಾ ಆಪ್ ಗಳು ಕ್ರಿಪ್ಟೋದಲ್ಲಿ ಈಗ ಲೀಗಲಿ ಇಂಡಿಯಾದಲ್ಲಿ ವರ್ಕ್ ಆಗ್ತಾ ಇದೆ. FIU ಅನ್ನೋ ಒಂದು ಬೋರ್ಡ್ ಇದೆ, ಸೊ ಅದು ಕ್ರಿಪ್ಟೋ ಆಪ್ ಗಳನ್ನ ನಿಮಗೆ ರೆಗ್ಯುಲೇಟ್ ಮಾಡುತ್ತೆ. ಸೊ ನೀವು ಗೂಗಲ್ ಅಲ್ಲಿ ಕಂಪ್ಲೀಟ್ಲಿ ಇಲ್ಲಿ ಗಮನಿಸಬಹುದು, ಕ್ಯಾನ್ ಐ ಇನ್ವೆಸ್ಟ್ ಇನ್ ಕ್ರಿಪ್ಟೋ ಇನ್ ಇಂಡಿಯಾ ಅಂತ ಕಾಣಲಿಕ್ಕೆ ಸಿಗುತ್ತೆ. ಎಸ್, ಕ್ರಿಪ್ಟೋ ಇಸ್ ಲೀಗಲ್ ಇನ್ ಇಂಡಿಯಾ. ಹಾಗೆ ಕ್ರಿಪ್ಟೋಗೆ ಟ್ಯಾಕ್ಸಸ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ನೋಡಿ, 30% ಟ್ಯಾಕ್ಸ್ ಇದೆ ನಿಮಗೆ ಕ್ರಿಪ್ಟೋದಲ್ಲಿ ಯಾವುದೇ ರೀತಿ ಗೇನ್ ಆದಾಗ. ಈಗ ಟ್ಯಾಕ್ಸಸ್ ಬಗ್ಗೆ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇದೆ. ಫಸ್ಟ್ ಆಫ್ ಆಲ್ ಒಂದು ವಿಚಾರ ನೀವು ಅರ್ಥ ಮಾಡ್ಕೊಳ್ಳಿ, ಒಂದು ಟಾಪಿಕ್ ನ ಬಗ್ಗೆ ಪ್ರಾಪರ್ ನಾಲೆಜ್ ಅನ್ನ ಪಡಿಬೇಕು. ತುಂಬಾ ಕನ್ಫ್ಯೂಷನ್ಸ್ ಗಳನ್ನ, ಈಗ ತುಂಬಾ ಜನ ಏನು ಹೇಳ್ತಾರೆ, ಕ್ರಿಪ್ಟೋ ಅಂದ್ರೆ ಸ್ಕ್ಯಾಮ್ ಅಂತ. ಈಗ ಕ್ರಿಪ್ಟೋ ಸ್ಕ್ಯಾಮ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಕ್ರಿಪ್ಟೋ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಹಣ ಯಾವ ರೀತಿ ಹಿಂದಿನ ದಿನಗಳಲ್ಲಿ ಇತ್ತು ಅಂಡ್ ಯಾವ ರೀತಿ ಹಣದ ಒಂದು ವ್ಯವಹಾರ ನಮ್ಗೆ ಇಂಪ್ರೂವೈಸ್ ಆಗ್ತಾ ಬಂದಿದೆ ಅನ್ನೋದರ ಬಗ್ಗೆ ನಾನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದೆ. ಸೊ ಆ ಪೋಸ್ಟ್ ಅನ್ನು ನೀವು ಗಮನಿಸಬಹುದು. ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿಲ್ಲ ಅಂದ್ರೆ ನೀವು ಕೂಡ ಜಾಯ್ನ್ ಆಗಬಹುದು. ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಮೊದಲಿಗೆ ಯಾವ ರೀತಿ ಇತ್ತು, ಬಾರ್ಟರ್ ಅಂದ್ರೆ ಯಾವ ರೀತಿ ಒಂದು ದನ ಆಗಿರ್ಬೋದು ಅಥವಾ ಒಂದು ಮೇಕೆ ಆಗಿರ್ಬೋದು, ಇದನ್ನ ಕೊಟ್ಬಿಟ್ಟು ಅಕ್ಕಿ ಅಥವಾ ಈ ರೀತಿ ವಸ್ತುಗಳನ್ನ ತಗೊಳ್ತಾ ಇದ್ರು. ಆ ನಂತರ ಸ್ಲೋಲಿ ಗೋಲ್ಡ್ ಅನ್ನ ಜನರು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಗೋಲ್ಡ್ ಅನ್ನ ಕೊಟ್ಟು ಇನ್ನೊಂದು ವಸ್ತುನ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಆ ನಂತರ ಮೆಟಲ್ ಕಾಯಿನ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಿಮ್ಗೆ ಗೊತ್ತಿರಬಹುದು, ಹಿಂದಿನ ದಿನಗಳಲ್ಲಿ ತುಂಬಾ ಕಾಯಿನ್ಸ್ ಗಳು ಯೂಸ್ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಮನುಷ್ಯ ಏನ್ ಮಾಡಿದಾನೆ, ಅವನ ವ್ಯವಹಾರಕ್ಕೋಸ್ಕರ ಡಿಫ್ರೆಂಟ್ ವೇ ಅಲ್ಲಿ ಟ್ರಾನ್ಸಾಕ್ಷನ್ ನ ಶುರು ಮಾಡಿದಾನೆ. ಮುಂಚೆ ಈ ರೀತಿ ವಸ್ತುಗಳನ್ನ ಕೊಟ್ಬಿಟ್ಟು ಶುರು ಮಾಡ್ದ, ಆನಂತರ ಗೋಲ್ಡ್, ಸಿಲ್ವರ್ ಇದನ್ನ ಕೊಟ್ಬಿಟ್ಟು ಶುರು ಮಾಡ್ದ, ಆನಂತರ ಕಾಯಿನ್ ಅನ್ನ ಕೊಟ್ಬಿಟ್ಟು ಶುರು ಮಾಡ್ದ, ಆನಂತರ ಫಿಯಟ್ ಕರೆನ್ಸಿ ಅಂದ್ರೆ ನೋಟ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೀವಲ್ಲ, ಇದನ್ನ ನಾವು ಫಿಯಟ್ ಕರೆನ್ಸಿ ಅಂತ ಕರಿತೀವಿ. ಸೊ ಇದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ದ. ಈಗ ಜಸ್ಟ್ ಈ ನೋಟ್ ಗಳನ್ನ ನಾವೀಗ ಯಾವ ರೀತಿ ಯೂಸ್ ಮಾಡ್ತಾ ಇದೀವಿ, ಕಂಪ್ಲೀಟ್ಲಿ
ಲೀಗಲ್ ವೇ ಅಲ್ಲಿ ಪ್ರಾಪರ್ ವೇ ಅಲ್ಲಿ ಯಾವ ರೀತಿ ನಾವು ಯೂಸ್ ಮಾಡ್ತಾ ಇದೀವಿ. ಜಸ್ಟ್ ಇಮ್ಯಾಜಿನ್, ಮುಂಚೆ ಗೋಲ್ಡ್ ಅಥವಾ ವಸ್ತುಗಳನ್ನು ಕೊಟ್ಬಿಟ್ಟು ಅಥವಾ ಮೆಟಲ್ ಕಾಯಿನ್ ಗಳನ್ನು ಕೊಟ್ಬಿಟ್ಟು ಯಾವ ರೀತಿ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು, ಆಗ ಸಡನ್ ಆಗಿ ಯಾರಾದ್ರೂ ಬಂದು ನೋಟನ್ನು ಕೊಟ್ಟಾಗ ಆಬ್ವಿಯಸ್ಲಿ ಜನರ ತಲೆಯಲ್ಲಿ ಇದನ್ನ ಎಕ್ಸೆಪ್ಟ್ ಮಾಡ್ಬೇಕಾ ಎಕ್ಸೆಪ್ಟ್ ಮಾಡಬಾರ್ದಾ ಅನ್ನೋ ವಿಚಾರಗಳೇ ಆಗ್ಲೂ ಕೂಡ ಇತ್ತು. ಯಾಕೆಂದ್ರೆ ಸಡನ್ಲಿ ಒಂದು ಪೇಪರ್ ಅನ್ನು ಕೊಟ್ಬಿಟ್ಟು ಇದಕ್ಕೆ ವ್ಯಾಲ್ಯೂ ಇದೆ ಅಂತ ಹೇಳಿದಾಗ ಆಬ್ವಿಯಸ್ಲಿ ಯಾರೆಲ್ಲ ಈಗ ಕ್ರಿಪ್ಟೋನ ನಂಬ್ತಾ ಇಲ್ಲ ಅವರು ಆಬ್ವಿಯಸ್ಲಿ ಆ ಟೈಮಲ್ಲಿ ಪೇಪರ್ ಅನ್ನ ನಂಬಲಿಕ್ಕೆ ಹೋಗ್ತಾ ಇರಲಿಲ್ಲ. ಸೇಮ್ ಥಿಂಗ್ ಇದು ಇವಾಲ್ವ್ ಆಗುತ್ತೆ, ಹಣ ಅನ್ನೋದು ಟ್ರಾನ್ಸಾಕ್ಷನ್ ಅನ್ನೋದು ಇವಾಲ್ವ್ ಆಗ್ತಾ ಹೋಗುತ್ತೆ. ಸೊ ಫಿಯಟ್ ಕರೆನ್ಸಿ ಆನಂತರ ಸ್ಲೋಲಿ ಇಂಪ್ರೂವೈಸ್ ಆಗ್ಲಿಕ್ಕೆ ಶುರುವಾಯಿತು, ಆ ಬಗ್ಗೆ ರೂಲ್ಸ್ ಗಳು ಬರ್ಲಿಕ್ಕೆ ಶುರುವಾಯಿತು. ದೆನ್ ನ್ಯಾಚುರಲಿ ಜನರಲ್ ಆಗಿ ಅದನ್ನ ನಾವು ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಂಡ್ ಈಗ ನಾವು ತುಂಬಾನೇ ನೋಟ್ಗಳನ್ನ, ಕರೆನ್ಸಿ ನೋಟ್ಗಳನ್ನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆನಂತರ ಏನಾಯ್ತು, ಈ ನೋಟ್ಗಳು, ಪೇಪರ್ ನೋಟ್ಗಳು ಹೋಗ್ಬಿಟ್ಟು ಪ್ಲಾಸ್ಟಿಕ್ ಕಾರ್ಡ್ಗಳು, ಡೆಬಿಟ್ ಕಾರ್ಡ್ ಹಾಗೆ ಕ್ರೆಡಿಟ್ ಕಾರ್ಡ್ಗಳು ಬರ್ಲಿಕ್ಕೆ ಶುರುವಾಯಿತು. ಈಗ ಕ್ರೆಡಿಟ್ ಕಾರ್ಡ್ ಅಂದ್ರೇನೆ ಇನ್ನಷ್ಟು ಜನರಿಗೆ ಇನ್ನೂ ಕೂಡ ಭಯ ಇದೆ, ಅಂದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ ನಾವು ಯೂಸ್ ಮಾಡಬಾರ್ದು ಅಂತ. ಯಾವುದೇ ವಸ್ತುಗಳನ್ನ ಯೂಸ್ ಮಾಡೋ ರೀತಿ ಯೂಸ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಭಯ ಇಲ್ಲ. ಕ್ರೆಡಿಟ್ ಕಾರ್ಡ್ಗಳಲ್ಲಿ ಕೂಡ ನೀವು ಅನ್ಲಿಮಿಟೆಡ್ ರಿಸ್ಕ್ ಅನ್ನು ತಗೊಂಡು ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿಬಿಟ್ಟು ಪೇ ಮಾಡಿಲ್ಲ ಅಂತ ಇದ್ದಾಗ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಹೊರತು, ಕ್ರೆಡಿಟ್ ಕಾರ್ಡ್ ಅನ್ನು ಯಾರೆಲ್ಲ ಪ್ರಾಪರ್ ಆಗಿ ಯೂಸ್ ಮಾಡ್ತಾರೆ ಅವರಿಗೆ ಅದರಿಂದ ತುಂಬಾ ಬೆನಿಫಿಟ್ ಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ. ಸೊ ಕ್ರೆಡಿಟ್ ಕಾರ್ಡ್ ಬಂತು, ಆ ನಂತರ ನಮ್ಗೆ ಏನಾಯ್ತು, UPI ಬರ್ಲಿಕ್ಕೆ ಶುರು ಆಯ್ತು. ಈಗ UPI ನೀವು ಬಂದಾಗ ನೀವು ನೋಡಿದ್ರೆ ಅದು ಯಾವ ರೀತಿ ಎಂಟರ್ ಆಯ್ತು, ಯಾವ ರೀತಿ ಅದು ಎಕ್ಸೆಪ್ಟ್ ಆಗ್ತಾ ಹೋಯ್ತು, ಯಾವ ರೀತಿ ಅದು ಎಷ್ಟು ಸಮಯ ತಗೊಳ್ತು ಅನ್ನೋದ್ರ ಬಗ್ಗೆ ಕೂಡ ಆಬ್ವಿಯಸ್ಲಿ ತುಂಬಾ ಜನರಿಗೆ ಐಡಿಯಾ ಇರಬಹುದು. ಯಾಕೆಂದ್ರೆ UPI ನಾವು ನೋಡ್ತಾ ಬಂದ ಒಂದು ಕರೆನ್ಸಿ ಆಗಿರುತ್ತೆ. ಅಂದ್ರೆ ಜಸ್ಟ್ ಒಂದು ಸ್ಕ್ಯಾನ್ ಮಾಡಿದ್ರೆ ಹಣ ಹೋಗುತ್ತೆ ಅನ್ನೋದನ್ನ ತುಂಬಾ ಅಂಗಡಿಯವರು UPI ಬಂದಾಗ ನಂಬಲಿಕ್ಕೆ ಹೋಗ್ತಾ ಇರಲಿಲ್ಲ. ಅಂದ್ರೆ ಇದು ಸ್ಕ್ಯಾಮ್ ಆಗಿರ್ಬೋದು, ಬ್ಯಾಂಕಿಗೆ ಬರಲ್ಲ, ಈ ರೀತಿ ತುಂಬಾ ಕನ್ಫ್ಯೂಷನ್ ಗಳು ಕೂಡ ಆ ಟೈಮ್ ಅಲ್ಲಿ ಇತ್ತು. ಬಟ್ ಯಾವ ರೀತಿ ಈಗ UPI ಡೆವಲಪ್ ಆಗಿದೆ, ತುಂಬಾ ಜನ ಈಗ ಕ್ಯಾಶ್ ಅನ್ನ ಯೂಸೇ ಮಾಡಲ್ಲ, ಜಸ್ಟ್ ಸ್ಕ್ಯಾನ್ ಮಾಡ್ತಾರೆ, ಅದರಲ್ಲೇ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಾರೆ. ಅಂದ್ರೆ ಮುಂಚೆ ಗೋಲ್ಡ್ ಇತ್ತು, ವಸ್ತುಗಳನ್ನು ಕೊಡ್ತಾ ಇದ್ರು, ಕಾಯಿನ್ ಅನ್ನ ಯೂಸ್ ಮಾಡ್ತಾ ಇದ್ರು, ಕರೆನ್ಸಿನ ಯೂಸ್ ಮಾಡ್ತಾ ಇದ್ರು, ಪ್ಲಾಸ್ಟಿಕ್ ಕಾರ್ಡ್ ಬಂತು. ಬಟ್ ಈಗ UPI ಬಂದ ಮೇಲೆ ಯಾರು ಕೂಡ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಕ್ಯಾಶ್ ಅನ್ನ ಯೂಸ್ ಮಾಡ್ತಾ ಇಲ್ಲ, ಈವನ್ ಕಾಯಿನ್ ಅನ್ನ ಕೂಡ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿದ್ದಾರೆ. ಸೊ ಈ ರೀತಿ ಹಣದ ವ್ಯವಹಾರ ಏನಿದೆಯಲ್ಲ, ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ಮನುಷ್ಯ ಡೆವಲಪ್ ಆಗ್ತಾ 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 ಅದರ ಒಂದು ಟ್ರಾನ್ಸಾಕ್ಷನ್ ರೀತಿ ಕೂಡ ಡೆವಲಪ್ ಆಗ್ತಾ ಹೋಗುತ್ತೆ. ಈಗ UPI ನ ನಂತರ ಬಂದಿರೋದು ಯಾವುದು, ಕ್ರಿಪ್ಟೋ ಕರೆನ್ಸಿ. ಆಕ್ಚುಲಿ ಕ್ರಿಪ್ಟೋ ಮುಂಚೆನೆ ಬಂದಿತ್ತು, ಬಟ್ ಅದರ ಫೇಮ್ ಆಗಿರ್ಬೋದು, ಅದರ ಒಂದು ಪಾಪ್ಯುಲಾರಿಟಿ ಆಗಿರ್ಬೋದು, UPI ನ ನಂತರ ಜನ ಈಗ ಅದನ್ನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಈಗ ದುಬೈ ಆಗಿರ್ಬೋದು, ಈ ರೀತಿಯ ಕಂಟ್ರಿಗಳಲ್ಲಿ ಕ್ರಿಪ್ಟೋ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಕಂಪ್ಲೀಟ್ಲಿ ಎಕ್ಸೆಪ್ಟೆಡ್ ಆಗಿರುತ್ತೆ. ಅಂದ್ರೆ ಕ್ರಿಪ್ಟೋ ಹತ್ರ ನೀವು ಯಾವುದೇ ವಸ್ತುನ ದುಬೈನ ಕೆಲವೊಂದು ಶಾಪ್ಗಳಲ್ಲಿ, ಕೆಲವೊಂದು ಜಾಗದಲ್ಲಿ ಕ್ರಿಪ್ಟೋ ಯೂಸ್ ಮಾಡ್ಬಿಟ್ಟು ನೀವು ಟ್ರಾನ್ಸಾಕ್ಷನ್ ಮಾಡಬಹುದು. ಅಂದ್ರೆ UPI ನ ನಂತರ ಈಗ ಜನ ಕ್ರಿಪ್ಟೋನ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇದೊಂದು ಸಿಂಪಲ್ ಎಕ್ಸಾಂಪಲ್ ಆಯ್ತು ಯಾವ ರೀತಿ ಕ್ರಿಪ್ಟೋ ಕರೆನ್ಸಿ ನಮ್ಗೆ ಈಗ ಒಂದು ಮನುಷ್ಯನ ಜೀವನದಲ್ಲಿ, ಆ ವ್ಯಾವಹಾರಿಕ ಜೀವನದಲ್ಲಿ ಮುಂದೆ ಬರ್ತಾ ಇದೆ ಅಂತ. ಸೊ ಆಬ್ವಿಯಸ್ಲಿ ಇದೊಂದು ಈಗ ಜಸ್ಟ್ ಸ್ಟಾರ್ಟಿಂಗ್ ಸ್ಟೆಪ್. UPI ಬಂದಿತ್ತಲ್ಲ 2016-2015 ನ ಹೊತ್ತಿಗೆ, ಆ ಟೈಮಲ್ಲಿ ಯಾವ ರೀತಿ ಇತ್ತು UPI, ತುಂಬಾ ಜನ UPI ನ ಯೂಸ್ ಮಾಡ್ಲಿಕ್ಕೆ ಭಯ ಪಡ್ತಾ ಇದ್ರು. ಯಾವ ರೀತಿ ಹಣ ಬರುತ್ತಾ, ಹಣ ಬರಲ್ವಾ, ಒಂದು ಸ್ಕ್ಯಾನ್ ಮಾಡಿದ್ರೆ ಮೊಬೈಲ್ ಅಲ್ಲಿ ಹಣ ಹೋಗುತ್ತೆ ಅಂತ, ಈ ರೀತಿ ಎಲ್ಲ ತುಂಬಾ ಇತ್ತು. 2016 ಇಂದ 2025, ಐ ಗೆಸ್ 2016 or 15 or 17 ಸಮಥಿಂಗ್ ಆ ಟೈಮಲ್ಲಿ ಬಂದಿತ್ತು ಅದು. ಸೊ ಅಲ್ಲಿಂದ ಇಲ್ಲಿ ತನಕ ಯಾವ ರೀತಿ ಇವಾಲ್ವ್ ಆಯ್ತು, ಎಲ್ಲರೂ ಕೂಡ ಈಗ ಯೂಸ್ ಮಾಡ್ತಾ ಇದ್ದಾರೆ UPI ನ. ಸೇಮ್ ಥಿಂಗ್ ಕ್ರಿಪ್ಟೋ ಕೂಡ ಈಗಷ್ಟೇ ಶುರುವಾಗಿದೆ. ಅದು ಕೂಡ ಇಂಡಿಯಾದಲ್ಲಿ ಇನ್ನಷ್ಟೇ ಟ್ಯಾಕ್ಸಸ್ ಗಳನ್ನ ಹಾಕ್ತಾ ಇದ್ದಾರೆ, ಅದರ ಬಗ್ಗೆ ರೆಗ್ಯುಲೇಷನ್ಸ್ ಬರ್ತಾ ಇದೆ, ಇನ್ನಷ್ಟೇ ಅದನ್ನ ಎಕ್ಸೆಪ್ಟ್ ಮಾಡ್ಬೇಕು. ಎಕ್ಸೆಪ್ಟ್ ಎಲ್ಲೂ ಕೂಡ ಇಂಡಿಯಾದಲ್ಲಿ ಪ್ರಾಪರ್ಲಿ ಮಾಡ್ತಾ ಇಲ್ಲ. USDT ಥ್ರೂ ಟ್ರಾನ್ಸಾಕ್ಷನ್ ನಡೀತಾ ಇದೆ ಹೊರತು ಯಾವುದೇ ರೀತಿ ಬಿಟ್ಕಾಯಿನ್ ಅನ್ನ ಎಕ್ಸೆಪ್ಟ್ ಮಾಡ್ಬಿಟ್ಟು ಆ ರೀತಿ ಎಲ್ಲ ಟ್ರಾನ್ಸಾಕ್ಷನ್ ತುಂಬಾನೇ ಕಡಿಮೆ. ಬಟ್ UAE ಈ ರೀತಿ ಎಲ್ಲ ಕಂಟ್ರೀಸ್ ಏನಿದೆಯಲ್ಲ, ಇದರಲ್ಲಿ ಸ್ವಲ್ಪ ಕ್ರಿಪ್ಟೋ ಕರೆನ್ಸಿನ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾದಲ್ಲಿ ಇನ್ನಷ್ಟೇ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಪ್ರಾಪರ್ ವಿಧಾನಗಳು ಬರಬೇಕಾಗುತ್ತೆ. ಯಾಕೆಂದ್ರೆ ಇಂಡಿಯಾದಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದೇ ಬಾರಿಗೆ ಎಕ್ಸೆಪ್ಟ್ ಮಾಡಿದಾಗ ಅದರಲ್ಲಿ ತುಂಬಾನೇ ಲೋಪದೋಷಗಳು ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಕೂಡ ತುಂಬಾನೇ ಸೇಫ್ ಆಗಿ ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆಬ್ವಿಯಸ್ಲಿ ಅವ್ರಿಗೂ ಕೂಡ ಟೈಮ್ ಬೇಕಾಗಬೇಕಾಗುತ್ತೆ ಅಂತ ನನ್ನ ಅಭಿಪ್ರಾಯ ಆಗಿರುತ್ತೆ. ಬಟ್ ಟ್ಯಾಕ್ಸಸ್ ಅನ್ನ ಹಾಕಿದ್ದಾರೆ, ಟ್ಯಾಕ್ಸಸ್ ಇರುತ್ತೆ 30% ನೀವು ಟ್ರಾನ್ಸಾಕ್ಷನ್ ಅಥವಾ ಗೈನ್ ಅನ್ನ ಕ್ರಿಪ್ಟೋದಲ್ಲಿ ಪಡೆದಾಗ ಟ್ಯಾಕ್ಸಸ್ ಇರುತ್ತೆ. ಇದರಲ್ಲೂ ಕೂಡ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಿ ಲಾಭನ ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಹಾಗೆ F&O ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೇನೆ. ಇನ್ವೆಸ್ಟ್ಮೆಂಟ್ ಅಂದ್ರೆ ನೀವು ಬಿಟ್ಕಾಯಿನ್ ಅನ್ನು ಬೈ ಮಾಡ್ತೀರಾ ಡೈರೆಕ್ಟ್ಲಿ. ಬಿಟ್ಕಾಯಿನ್ ಏನಿದೆಯಲ್ಲ $80,000 ಇದೆ, ನೀವು ಒಂದು $80,000 ಅನ್ನ ಕೊಟ್ಬಿಟ್ಟು ಕ್ರಿಪ್ಟೋ ಕರೆನ್ಸಿನ ಅಥವಾ ಬಿಟ್ಕಾಯಿನ್ ಅನ್ನ ಬೈ ಮಾಡ್ತೀರಾ. ಆ $80,000 ಇದ್ದ ಕ್ರಿಪ್ಟೋ ಅಥವಾ ಬಿಟ್ಕಾಯಿನ್ ನಿಮ್ಗೆ $1,00,000 ಆಗುತ್ತೆ. ಈಗ $20,000 ನಿಮ್ಗೆ ಪ್ರಾಫಿಟ್ ಆಯ್ತು. ಈ $20,000 ನ ಮೇಲ್ಗಡೆ ನಿಮ್ಗೆ 30% ಟ್ಯಾಕ್ಸಸ್ ಇರುತ್ತೆ. ನೀವು ಏನ್ ಪ್ರಾಫಿಟ್ ಮಾಡಿದ್ರಲ್ಲ ಅದರ ಮೇಲ್ಗಡೆ 30% ಟ್ಯಾಕ್ಸಸ್ ಇರುತ್ತೆ. ಬಟ್ F&O ಅಂದ್ರೇನು, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಆಗಿರುತ್ತೆ, ಅಂದ್ರೆ ಸ್ಪೆಕ್ಯುಲೇಷನ್ ಟ್ರೇಡಿಂಗ್ ಆಗಿರುತ್ತೆ. ಈಗ ರಿಲಯನ್ಸ್ ನ ಒಂದು ಸ್ಟಾಕ್ ಅನ್ನ ಬೈ ಮಾಡೋದು
ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಬಟ್ ರಿಲಯನ್ಸ್ ನ ಒಂದು ಫ್ಯೂಚರ್ಸ್ ಅನ್ನ ಬೈ ಮಾಡೋದು ಅಥವಾ ರಿಲಯನ್ಸ್ ನ 2560 ಕಾಲ್ ಆಪ್ಷನ್ ನ ಬೈ ಮಾಡೋದು ಅಥವಾ ಕಾಲ್ ಆಪ್ಷನ್ ನ ಸೆಲ್ ಮಾಡೋದು, ಇದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಆಗಿರುತ್ತೆ, ಸ್ಪೆಕ್ಯುಲೇಷನ್ಸ್ ಟ್ರೇಡಿಂಗ್ ಆಗಿರುತ್ತೆ. ಇದರ ಮೇಲ್ಗಡೆ ನಿಮಗೆ ಕ್ರಿಪ್ಟೋದಲ್ಲಿ ಕೂಡ ಯಾವುದೇ ರೀತಿ ಜಾಸ್ತಿ ಟ್ಯಾಕ್ಸಸ್ ಇರಲ್ಲ. ನಿಮ್ಮ ಇನ್ಕಮ್ ಸ್ಲಾಬ್ ಏನಿರುತ್ತಲ್ಲ ಅದರ ಬೇಸ್ಡ್ ಆಗಿ ಟ್ಯಾಕ್ಸಸ್ ಇರುತ್ತೆ, ನಿಮಗೆ 30% ಟ್ಯಾಕ್ಸಸ್ ಇರಲ್ಲ. ಸೊ ಹಾಗಾಗಿ ಈ ವಿಚಾರ ಕೂಡ ನಿಮಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ನೀವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇದ್ದೀರಾ, ಎಫ್&ಓ ಕೂಡ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಇದೆ ಅಂತ ಇದ್ದಾಗ ನೀವು ಯಾವುದೇ ರೀತಿ ಜಾಸ್ತಿ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನಿಮ್ಮ CA ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಖಂಡಿತವಾಗಿಯೂ ಇದರ ಬಗ್ಗೆ ಹೆಲ್ಪ್ ಮಾಡ್ತಾರೆ, ರೈಟ್? ಸೊ ಹಾಗಾಗಿ ಈ ರೀತಿ ಇರುತ್ತೆ ಕ್ರಿಪ್ಟೋ ಅಂಡ್ ಕ್ರಿಪ್ಟೋ ಟ್ರೇಡಿಂಗ್ ಹಾಗೆ ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್. ಸೊ ಹಾಗಾಗಿ ಇಂಡಿಯಾದಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ನಿಮಗೆ ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ, ಯಾರು ಕೂಡ ನಿಮಗೆ ಜೈಲಿಗೆ ಹಾಕೋದಾಗಿರ್ಬೋದು, ಇದೆಲ್ಲ ವಿಚಾರಗಳನ್ನ ಏನ್ ನೀವು ತಲೆಗೆ ಹಾಕ್ತಾ ಇದ್ರೆ ಅದು ಕಂಪ್ಲೀಟ್ಲಿ ರಾಂಗ್ ಆಗಿರುತ್ತೆ. ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿಗೆ ಸರಿಯಾದ ಮಾಧ್ಯಮಗಳು ಇನ್ನೂ ಕೂಡ ಕ್ರಿಯೇಟ್ ಆಗಿಲ್ಲ, ಅಥವಾ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ಪ್ರಾಪರ್ ವೇಗಳನ್ನ ಯೂಸ್ ಮಾಡಿದ್ರೆ, ನೀವು ಯಾರನ್ನ ನಂಬಿಟ್ಟು 10,000 ಹಾಕಿದ್ರೆ 1 ಲಕ್ಷ ಆಗುತ್ತೆ, 1 ಲಕ್ಷ ಹಾಕಿದ್ರೆ 1 ಕೋಟಿ ಆಗುತ್ತೆ ಅಂತ ನೀವು ಇನ್ವೆಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ನಿಮ್ ಜೊತೆ ಸ್ಕ್ಯಾಮ್ ಆಗುತ್ತೆ. ಯಾವುದೇ ರೀತಿ ನೀವು ಅನ್ರಿಯಲಿಸ್ಟಿಕ್ ಗೈನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಮ ಜೊತೆ ಸ್ಕ್ಯಾಮ್ ಆಗುತ್ತೆ. ಈಗ ಫಾರ್ ಎನ್ ಎಕ್ಸಾಂಪಲ್, ಯಾರಾದ್ರೂ ಒಬ್ಬ ಒಂದು ಕಂಪನಿನ ಶುರು ಮಾಡ್ತಾ ಇದ್ದಾನೆ ಅಂಡ್ ಅವ ಹೇಳ್ತಾನೆ ನಿಮ್ಮ ಹತ್ರ 2,000 ರೂಪಾಯಿನ ಈಗ ಹಾಕಿ 2 ವರ್ಷ ಬಿಟ್ಬಿಟ್ಟು ನಿಮ್ಗೆ 2 ಲಕ್ಷ ರೂಪಾಯಿ ಸಿಗುತ್ತೆ ಅಂತ. ಇದೇನಾಯ್ತು? ಇದು ಆಬ್ವಿಯಸ್ಲಿ ಸ್ಕ್ಯಾಮ್ ಆಯ್ತು. ಸೇಮ್ ಥಿಂಗ್ ಕ್ರಿಪ್ಟೋದಲ್ಲಿ ಕೂಡ ತುಂಬಾ ಜನ 1,000 ಹಾಕ್ಬಿಟ್ಟು 1 ಕೋಟಿ ಮಾಡೋದರ ಕನಸನ್ನ ಹೊಂದಿದ್ದಾರೆ. ಸಿ, ದಿಸ್ ಇಸ್ ಸ್ಕ್ಯಾಮ್. ನಿಮ್ಮನ್ನ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಅಂಡ್ ನೀವು ಅದನ್ನ ನಂಬ್ತಾ ಇದ್ದೀರಾ ಅಷ್ಟೇ. ಅದರಿಂದಾಗಿ ಕ್ರಿಪ್ಟೋ ನಿಮಗೆ ಸ್ಕ್ಯಾಮ್ ರೀತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಕ್ರಿಪ್ಟೋನ ನೀವು ಪ್ರಾಪರ್ ಪ್ಲಾಟ್ಫಾರ್ಮ್ ಗಳ ಮೂಲಕ, ಅಂದ್ರೆ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಸ್ ಏನಿರುತ್ತೆ ಅದರ ಮೂಲಕ ನೀವು ಟ್ರೇಡ್ ಅಥವಾ ಇನ್ವೆಸ್ಟ್ಮೆಂಟ್ ನ ಮಾಡಬಹುದು. ಈಗ ಕ್ರಿಪ್ಟೋನ ಇನ್ವೆಸ್ಟ್ಮೆಂಟ್ ನ ಮಾಡ್ಲಿಕ್ಕೆ ನಿಮಗೆ ಬಿಂಜೆಕ್ಸ್ ಅಂತ ಆಪ್ ಇದೆ, ಬೈನಾನ್ಸ್ ಅಂತ ಆಪ್ ಇದೆ, ಈ ರೀತಿ ತುಂಬಾ ಆಪ್ಸ್ ಇದೆ, ಅದನ್ನ ನೀವು ಗೂಗಲ್ ಅಲ್ಲಿ ಹುಡುಕಬಹುದು. ಎಫ್&ಓ ಟ್ರೇಡಿಂಗ್ ಮಾಡ್ಲಿಕ್ಕೆ ಕೂಡ ತುಂಬಾ ಆಪ್ಸ್ ಇದೆ. ನಾನು ಆಕ್ಚುಲಿ ಡೆಲ್ಟಾ ಎಕ್ಸ್ಚೇಂಜ್ ಅನ್ನು ಯೂಸ್ ಮಾಡ್ತೀನಿ. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ಲೀಗಲ್ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಂಡಿಯಾದಲ್ಲಿ ನೀವು ಗಮನಿಸಬಹುದು, ಎಸ್, ಇಟ್ ಈಸ್ ಲೀಗಲ್ ಅಂಡ್ ರಿಜಿಸ್ಟರ್ಡ್ ವಿತ್ FIU. ಸೊ FIU ರಿಜಿಸ್ಟರ್ಡ್ ಆಗಿರೋದೇನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕ್ರಿಪ್ಟೋ ಬಗ್ಗೆ ನೂರಾರು ಪ್ಲಾಟ್ಫಾರ್ಮ್ಗಳು ಇಂಡಿಯಾದಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಯಾಕೆಂದ್ರೆ ಇಂಡಿಯಾ ಇಸ್ ಅ ಬಿಗ್ ಮಾರ್ಕೆಟ್. ಇಂಡಿಯಾದಲ್ಲಿ ಏನಾದ್ರೂ ಶುರುವಾಗ್ತಿದೆ ಅಂತ ಇದ್ದಾಗ ಗ್ಲೋಬಲ್ ಅಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಇಂಡಿಯಾದಲ್ಲಿ ಎಂಟರ್ ಆಗ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆಂದ್ರೆ ಇಂಡಿಯಾದ ಪಾಪ್ಯುಲೇಷನ್ ಅಷ್ಟಿದೆ ಅಂಡ್ ಅದರ ಇನ್ಕಮ್ ಕೂಡ ತುಂಬಾನೇ ದೊಡ್ಡದಾಗಿರುತ್ತೆ. ಸೊ ಹಾಗಾಗಿ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಗಳನ್ನ ಮಾತ್ರ ನೀವು ಯೂಸ್ ಮಾಡಬೇಕಾಗುತ್ತೆ. ಈಗ ಡೆಲ್ಟಾ ಎಕ್ಸ್ಚೇಂಜ್ ಒಂದು FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ, ಅದನ್ನ ನೀವು ಯೂಸ್ ಮಾಡಬಹುದು. ಈಗ ಡೆಲ್ಟಾ ಎಕ್ಸ್ಚೇಂಜ್ ಅವರದೇ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ. ಟ್ರೇಡಿಂಗ್ ಇನ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಕಾಂಟ್ರಾಕ್ಟ್ ಆನ್ ಬಿಟ್ಕಾಯಿನ್ ಅಂಡ್ ಅದರ್ ಕ್ರಿಪ್ಟೋಸ್ ಡಸ್ ನಾಟ್ ಕ್ವಾಲಿಫೈ ಆಸ್ ಅ ವರ್ಚುವಲ್ ಡಿಜಿಟಲ್ ಅಸೆಟ್ಸ್, VDA ಅಂತ ಕರಿತೀವಿ ನಾವು. Thus 30% VDA tax is not applicable on the trades that you make on the futures and options contract in Delta Exchange India. ಅಂದ್ರೆ ಕ್ಲಿಯರ್ ಆಗಿ ನೀವು ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಬಿಟ್ಕಾಯಿನ್ ನ ಫ್ಯೂಚರ್ಸ್ ಅಥವಾ ಆಪ್ಷನ್ಸ್ ಅನ್ನ ಟ್ರೇಡ್ ಮಾಡ್ತೀರಾ ಅಂತ ಇದ್ದಾಗ ನಿಮಗೆ 30% ಟ್ಯಾಕ್ಸ್ ಇರಲ್ಲ, ಇನ್ಕಮ್ ಸ್ಲಾಬ್ ನ ಬೇಸ್ಡ್ ಆಗಿ ನಿಮಗೆ ಟ್ಯಾಕ್ಸಸ್ ಇರುತ್ತೆ. ಹಾಗೆ ಇಫ್ ಇನ್ ಕೇಸ್ ನೀವು ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದಾಗ ಬೇರೆ ಆಪ್ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಈಗ ಬಿಂಜೆಕ್ಸ್ ಆಗಿರ್ಬೋದು, ಅದನ್ನ ನಾನು ಯೂಸ್ ಮಾಡ್ತೀನಿ, ನಿಮ್ಗೆ ಗೊತ್ತಿರಬಹುದು. ಹಾಗೆ ಬೇರೆ ಬೇರೆ ಆಪ್ಸ್ ಇದೆ, ಬೈನಾನ್ಸ್, ಈ ರೀತಿ ತುಂಬಾ ಆಪ್ಸ್ ಇದೆ, ಅದರಲ್ಲಿ ನಿಮಗೆ 30% ಟ್ಯಾಕ್ಸ್ ಇರುತ್ತೆ. ಬಟ್ ಡೆಲ್ಟಾ ಎಕ್ಸ್ಚೇಂಜ್ ನಿಮಗೆ ಕಂಪ್ಲೀಟ್ ಏನಾಗುತ್ತೆ, ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಟ್ರೇಡಿಂಗ್ ಇದಾಗಿರೋದ್ರಿಂದ ನಿಮ್ಗೆ ಏನು ಕೂಡ ಕನ್ಫ್ಯೂಷನ್ ಇರಲ್ಲ, ಅಲ್ಲಿ ಯಾವುದೇ ರೀತಿ ನಿಮಗೆ ಟ್ಯಾಕ್ಸಸ್ ಇರಲ್ಲ. ಈ ರೀತಿ ಇರುತ್ತೆ. ಯಾವುದೇ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ಅನ್ನ ನಾನು ಜಸ್ಟ್ ಎಕ್ಸಾಂಪಲ್ ರೀತಿ ನಿಮಗೆ ಶೋ ಮಾಡ್ತೀನಿ. ಯಾಕೆಂದ್ರೆ ತುಂಬಾನೇ ಕಮ್ಮಿ FIU ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ಸ್ ಈಗ ಇಂಡಿಯಾದಲ್ಲಿ ಇರೋದು. ಮುಂದಿನ ದಿನಗಳಲ್ಲಿ ನಮಗೆ ಯಾವ ರೀತಿ ಇಂಡಿಯನ್ ಬ್ರೋಕರ್ಸ್ ಇದೆ ಅದೇ ರೀತಿ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳು ನಮಗೆ ಕಾಣಲಿಕ್ಕೆ ಸಿಗಬಹುದು. ಬಟ್ ಸದ್ಯಕ್ಕೆ ಕೆಲವೇ ಪ್ಲಾಟ್ಫಾರ್ಮ್ಸ್ ಇದೆ ಅಂಡ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ ಗಳನ್ನ ಆದಷ್ಟು ಯೂಸ್ ಮಾಡಿ. ಈಗ ತುಂಬಾ ಬ್ರೋಕರ್ಗಳು, ತುಂಬಾ ಪ್ಲಾಟ್ಫಾರ್ಮ್ಸ್ ಗಳು ನಿಮಗೆ ಅನ್ರಿಯಲಿಸ್ಟಿಕ್ ಅಂದ್ರೆ ಅಸಾಧ್ಯವಾದ ಅಥವಾ ಊಹಿಸಲು ಸಾಧ್ಯವಾಗದ ರಿಟರ್ನ್ಸ್ ಗಳನ್ನ ನಿಮಗೆ ಶೋ ಮಾಡ್ತಾ ಇದ್ದಾರೆ ಅಥವಾ ನೀಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಕಂಪ್ಲೀಟ್ಲಿ ಸ್ಕ್ಯಾಮ್ ಆಗ್ತಿದೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ ಏನು, ಫೋರೆಕ್ಸ್ ಅಂದ್ರೆ ಏನು ಅರ್ಥ ಆಗಿದೆ. ಕ್ರಿಪ್ಟೋ ಕರೆನ್ಸಿ ಇನ್ವೆಸ್ಟ್ಮೆಂಟ್ ಹಾಗೆ ಕ್ರಿಪ್ಟೋ ಕರೆನ್ಸಿ ಎಫ್&ಓ ಟ್ರೇಡಿಂಗ್ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಯಾವುದೇ ಕಾರಣಕ್ಕೂ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡಿದಾಗ ನಿಮ್ಗೆ ಜೈಲಿಗೆ ಹಾಕಲ್ಲ. ಕ್ರಿಪ್ಟೋ ಕರೆನ್ಸಿನ ನೀವು ಈ ರೀತಿ FIU ರಿಜಿಸ್ಟರ್ಡ್ ಡೆಲ್ಟಾ ಎಕ್ಸ್ಚೇಂಜ್ ಆಗಿರ್ಬೋದು, ಐ ಥಿಂಕ್ ಬೈನಾನ್ಸ್ ಕೂಡ FIU ರಿಜಿಸ್ಟರ್ಡ್ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೆರಡು ಪ್ಲಾಟ್ಫಾರ್ಮ್ ಇದೆ, ನನಗೆ ಹೆಸರು ನೆನಪಿಲ್ಲ, ಮೇ ಬಿ ಕಾಯಿನ್ D6 ಸಮಥಿಂಗ್ ಆಪ್ ಇದೆ, ಕಾಯಿನ್ ಸ್ವಿಚ್ ಏನೋ ಆಪ್ ಇದೆ. ಸೊ ಅದು ಕೂಡ FIU ರಿಜಿಸ್ಟರ್ಡ್ ಆಗಿರುತ್ತೆ, ಅದನ್ನು ಕೂಡ ನೀವು ಬೇಕಿದ್ರೆ ಯೂಸ್ ಮಾಡಬಹುದು. ಬಟ್ ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ ಅನ್ನು ಯೂಸ್ ಮಾಡಿ. ಹಾಗಾಗಿ ಈ ರೀತಿ ನೀವು FIU ರಿಜಿಸ್ಟರ್ಡ್ ಆಗಿರೋ ಪ್ಲಾಟ್ಫಾರ್ಮ್ ನ ಮೂಲಕ ಎಫ್&ಓ ಟ್ರೇಡಿಂಗ್ ಮಾಡಿದ್ರೆ ಟ್ಯಾಕ್ಸಸ್ ಕೂಡ ನಿಮಗೆ ಕಮ್ಮಿ ಇರುತ್ತೆ, 30% ಟ್ಯಾಕ್ಸಸ್ ಇರಲ್ಲ. ನೀವು ಕಂಪ್ಲೀಟ್ಲಿ ನಿಮ್ಮ ಇನ್ಕಮ್ ಸ್ಲಾಬ್ ಮೇಲೆ ಟ್ಯಾಕ್ಸಸ್ ನ ಪೇ ಮಾಡಬಹುದು. ಇಫ್ ಇನ್ ಕೇಸ್ ಇನ್ವೆಸ್ಟ್ ಮಾಡಿ ನೀವು ರಿಟರ್ನ್ಸ್ ನ ಮಾಡಬೇಕು ಅಂತ ಇದ್ರೆ, ಈಗ ಫಾರ್ ಎನ್ ಎಕ್ಸಾಂಪಲ್ ರಿಲಯನ್ಸ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿ 2 ವರ್ಷ ನೀವು ಹೋಲ್ಡ್ ಮಾಡಿ ಪ್ರಾಫಿಟ್ ನ ಮಾಡಿದಾಗ ನೀವು ಯಾವ ರೀತಿ ಶಾರ್ಟ್ ಟರ್ಮ್ ಗೇನ್
ಗೇನ್ ಟ್ಯಾಕ್ಸಸ್ ಗಳನ್ನ ಅಥವಾ ಲಾಂಗ್ ಟರ್ಮ್ ಗೇನ್ ಟ್ಯಾಕ್ಸಸ್ ಗಳನ್ನ ಪೇ ಮಾಡ್ತೀರಾ, ಅದೇ ರೀತಿ ಕ್ರಿಪ್ಟೋಗೆ ಡೈರೆಕ್ಟ್ ಟ್ಯಾಕ್ಸಸ್ ಇರುತ್ತೆ, 30% ಟ್ಯಾಕ್ಸಸ್ ಇರುತ್ತೆ ಇನ್ವೆಸ್ಟ್ಮೆಂಟ್ ಮೇಲೆ. ಬಟ್ F&O ಮೇಲೆ ನಿಮಗೆ ಕಮ್ಮಿ ಟ್ಯಾಕ್ಸಸ್ ಇರುತ್ತೆ. ಈ ರೀತಿ ಡಿಫರೆನ್ಸಸ್ ಇರುತ್ತೆ. ಇದರ ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಐ ಹೋಪ್ ನಿಮಗೆ ಕ್ರಿಪ್ಟೋ ಕರೆನ್ಸಿ ಟ್ರೇಡ್ ಮಾಡಿದ್ರೆ ಅಟ್ಲೀಸ್ಟ್ ಜೈಲಿಗೆ ಹಾಕಲ್ಲ ಅನ್ನೋ ಒಂದು ಭಯ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ಸಿಂಪಲ್ ವರ್ಡ್ಸ್ ಅಲ್ಲಿ ಕ್ರಿಪ್ಟೋ ಟ್ರೇಡಿಂಗ್ ಬಗ್ಗೆ ಹೇಳೋದಾದ್ರೆ, FIU ರಿಜಿಸ್ಟರ್ಡ್ ಆಗಿರೋ ಪ್ಲಾಟ್ಫಾರ್ಮ್ ನ ಮೂಲಕ ಇಂಡಿಯಾದಲ್ಲಿ ನೀವು ಟ್ರೇಡ್ ನ ಮಾಡಿದಾಗ ಯಾವುದೇ ರೀತಿ ತೊಂದರೆ ಅಲ್ಲ. ನೀವು ಅನ್ಯೂಶುವಲ್ ಪ್ಲಾಟ್ಫಾರ್ಮ್ ಗಳನ್ನ, ಈಗ ಯಾವುದೋ ಒಂದು ಅನ್ರಿಯಲಿಸ್ಟಿಕ್ ಪ್ರಾಫಿಟ್ ಗಳನ್ನ ಕೊಡುತ್ತೆ, ಚಾರ್ಜಸ್ ತುಂಬಾನೇ ಕಮ್ಮಿ ಇದೆ, ಈ ರೀತಿ ಪ್ಲಾಟ್ಫಾರ್ಮ್ ಗಳೆಲ್ಲ ನೀವು ಚೂಸ್ ಮಾಡಿದಾಗ ಅಲ್ಲಿ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರಬಹುದು. ಬಟ್ FIU ರಿಜಿಸ್ಟರ್ಡ್ ಆಗಿರೋ ಪ್ಲಾಟ್ಫಾರ್ಮ್ಸ್ ಏನಿದೆಯಲ್ಲ, ಅದರಲ್ಲಿ ಯಾವುದೇ ರೀತಿ ನಿಮಗೆ ಕ್ರಿಪ್ಟೋ ಟ್ರೇಡಿಂಗ್ ಮಾಡಿದಾಗ ತೊಂದರೆ ಇರೋದೇ ಇಲ್ಲ. ಅಂಡ್ ಬ್ಯಾಂಕ್ ನ ಮೂಲಕ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು, ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ, ಜೈಲ್ಗೆ ಕೂಡ ಯಾರು ಕೂಡ ಹಾಕಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.